ನಾನು ಇಲ್ಲಿವರೆಗೂ ಬಿಫೋರ್ ರಿಜಿಸ್ಟ್ರೇಷನ್ ಹೇಳಿದೆ. ಯಾಕೆಂದ್ರೆ ಒಂದು ಸಂಸ್ಥೆ ಕಟ್ಟೋದಕ್ಕೆ ಅದಕ್ಕೆ ರಿಸರ್ಚ್ ಮಾಡೋಂಥದ್ದು, ಟೈಮ್ ಸ್ಪೆಂಡ್ ಮಾಡೋಂಥದ್ದು, ಟೈಮ್ ಕೊಡೋಂಥದ್ದು ಬಹಳ ಮುಖ್ಯ. ರಿಜಿಸ್ಟ್ರೇಷನ್ ಆದ್ಮೇಲೆ ಇದು ತುಂಬಾ ಚೆನ್ನಾಗಿ ಟೇಕಪ್ ಆಗುತ್ತೆ. ಒಂದನೇ ಎಕ್ಸ್ಪೋ ಮಾಡ್ತೀವಿ, ಉದ್ಯಮಿಗಳು ಹೆಚ್ಚು ಕಮ್ಮಿ ಒಂದು 3,000 ರಿಂದ 4,000 ಜನ ಬರ್ತಾರೆ. ಅದು 2022ರಲ್ಲಿ. ಎರಡನೇ ಎಕ್ಸ್ಪೋ ಮಾಡ್ತೀವಿ, 10,000 ಜನ ಬರ್ತಾರೆ. ಮೂರನೇ ಎಕ್ಸ್ಪೋ ಮಾಡ್ತೀವಿ, 39,000 ಜನ ಬರ್ತಾರೆ. ಏನಕ್ಕೆ ಇದು ರೈಸ್ ಅಂತ ಕತೆ ಹೇಳ್ತಿದ್ದೀನಿ ಅಂದ್ರೆ, ಯಾವುದೋ ಇನ್ಸ್ಟಿಟ್ಯೂಟ್ ಇಷ್ಟು ಫಾಸ್ಟ್ ಆಗಿ ಇಷ್ಟು ಗ್ರೋತ್ ಆಯ್ತು ಅಂದಾಗ ಅಲ್ಲಿ ಮೆಂಬರ್ಗಳಿಗೆ ಏನೋ ಒಂದು ಅನುಕೂಲ ಇದೆ, ವಿನ್ ಸಿಚುವೇಶನ್ ಇದೆ, ಅವ್ರಿಗೆ ಅನುಕೂಲ ಆಗ್ತಿದ್ರೆ ಜನ ಬರ್ತಾರೆ. ಸೊ ಈ ರೀತಿ ಸಕ್ಸಸ್ ಕಂಡಿದ್ದು ನಮ್ಮ ಒಂದು ಕಮ್ಯುನಿಟಿಯಲ್ಲಿ ಸ್ವಾಮೀಜಿ ಅವ್ರು ಮಾಡಿದಾಗ 40,000 ಜನ ಸೇರ್ತಾರೆ. ಅಂಬರೀಶ್ ಅವ್ರದ್ದು ಒಂದು ಕಾರ್ಯಕ್ರಮದಲ್ಲಿ 5,000 ಜನ ಸೇರ್ತಾರೆ. ಈ ಕಾರ್ಯಕ್ರಮಕ್ಕೆ ವಿತೌಟ್ ವಾಲಂಟಿಯರ್, ವಿತೌಟ್ ಅಮೌಂಟ್ 39,000 ಬರೋದು ಒಂದು ದೊಡ್ಡ ಸಾಧನೆ ಆಗೋಗುತ್ತೆ. ಅದು ಜನವರಿ. ಸೊ ಈ 3 ಎಕ್ಸ್ಪೋ ನಾವೇ ಮಾಡಿರ್ತೀವಿ. ಯಾರು ಫಸ್ಟ್ ಸರ್ಕಲ್ ಸೊಸೈಟಿಯಿಂದ 22, 24, 25 ಏನ್ ಮಾಡಿರ್ತೀವಿ, 3 ಎಕ್ಸ್ಪೋ ನಾವು ಮಾಡಿರ್ತೀವಿ. ಅಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗಿರುತ್ತೆ, ಸ್ಟಾಲ್ಗಳನ್ನ ಇಟ್ಟಿರ್ತೀವಿ. ಹಾಗಿದ್ದಾಗ ಸೊಸೈಟಿಗಳಲ್ಲಿ ಗೊತ್ತಲ್ಲ, ಈ ಫಸ್ಟ್ ಇದ್ದ ಸೆಕ್ರೆಟರಿ ಟ್ರೆಷರ್ಗಳು ಅಷ್ಟು ಗಮನ ಕೊಡಲ್ಲ, ಕೆಲಸ ಮಾಡ್ತಾ ಇರಲ್ಲ. ಸೊ ಅವಾಗ ಒಂದು ಪೀರಿಯಡ್ ಚೇಂಜ್ ಆಗ್ತಾರೆ. ನನ್ನ ಮೇಲೆ ವಿರುದ್ಧ ಅಂತಂದ್ರೆ ಈ ಸೊಸೈಟಿನ ಸ್ಟೇ ತಂದಿದ್ದಾರೆ. ಯಾವ ಸ್ಟೇ ತಂದಿದ್ದಾರೆ? ಫಸ್ಟ್ ಸರ್ಕಲ್ ಟ್ರಸ್ಟ್ ಅಂತ 25 ರಿಜಿಸ್ಟರ್ ಮಾಡ್ಕೊಂಡು ಆ ಹೆಸರಲ್ಲಿ ಇವಾಗ ಅವ್ರು ಬ್ರ್ಯಾಂಡ್ ವ್ಯಾಲ್ಯೂ ಮಾಡ್ಕೊಂಡು ಜನವರಿ 9, 10 ಅನ್ನೋದು ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಐಡಿಯಾನೇ ತಗೊಂಡು, ನಮ್ಮ ಐಡಿಯಾಲಜಿ, ನಮ್ಮ ಕಾನ್ಸೆಪ್ಟ್ನೇ ತಗೊಂಡು ಯಾರು ಹೊಸದಾಗಿ ರಿಜಿಸ್ಟರ್ ಮಾಡಿರೋರು ಒರಿಜಿನಲ್ ಸೊಸೈಟಿಗೆ ಸ್ಟೇ ತಂದಿದ್ದಾರೆ. ನಮ್ಮ ಪ್ರಶ್ನೆ, ನೀವು ಸೊಸೈಟಿಗೆ ಸ್ಟೇ ತಂದ್ಮೇಲೆ ಈ ಕಾರ್ಯಕ್ರಮ 9, 10 ಅನ್ನೋದಕ್ಕೆ ಹೆಂಗ್ ಮಾಡೋಕ್ಕಾಗುತ್ತೆ? ಈ ಕಾರ್ಯಕ್ರಮನ 4th ಎಡಿಷನ್ ಅಂತ ಹಾಕಿ ಸೇಮ್ ಬ್ರ್ಯಾಂಡ್, ಸೇಮ್ ಲೋಗೋ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗ್ತದೆ, ಒಂದು ಮಾಡ್ಕೊ ಬಂದಂತ ನಾನು ಫೌಂಡರ್ ಆಗಿ, ಪ್ರೆಸಿಡೆಂಟ್ ಆಗಿ, ಎಫರ್ಟ್ ಹಾಕಿ, ಶ್ರಮಪಟ್ಟು ಸೊಸೈಟಿ ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ ಮಾಡ್ಕೊತಾರೆ. ಆ ಟ್ರಸ್ಟ್ ಅಲ್ಲಿ ಯಾರು ಈಗ ನಾವು ಚಂದ್ರಪ್ಪ, ಅಂಬರೀಶ್ ಅಂತ ನಾನು ಫೋರ್ಸ್ ಮಾಡಿ ಅವ್ರನ್ನ ವೈಸ್ ಪ್ರೆಸಿಡೆಂಟ್, ಜನರಲ್ ಸೆಕ್ರೆಟರಿ ಮಾಡಿದ್ದೀನಿ ನಮ್ಮ ಸೆಕೆಂಡ್ ಇವೆಂಟ್ ಆದ್ಮೇಲೆ. ಆ ಅಂಬರೀಶ್ ನನಗೆ ಎಷ್ಟೊಂದ್ಸಲ ಹೇಳ್ತಾರೆ, ಯಾಕೆ ಸರ್ ಕೈಯಿಂದ ದಿನಕ್ಕೆ 16 ಗಂಟೆ 20 ಗಂಟೆ ಕೆಲಸ ಮಾಡ್ತೀರಾ, ಇಷ್ಟೊಂದು ದುಡ್ಡು ಯಾಕೆ ಆಗ್ತಾ ಇದ್ದೀರಾ ಅಂತ ನನ್ಗೆ ಹೇಳ್ತಾ ಇರ್ತಾರೆ. ಆ ವ್ಯಕ್ತಿನೇ ಇವತ್ತು ನನ್ನ ಮೇಲೆ ಏನೋ ಈಗ ಸೊಸೈಟಿಗೆ ಸ್ಟೇ ತರಕ್ಕೆ ಮಾಡಿರೋದು. ಇನ್ನು ವೈಸ್ ಪ್ರೆಸಿಡೆಂಟ್ ಅಂತ ನಮ್ಮ ಚಂದ್ರಪ್ಪ ಅಂತ ಇದ್ರು. ನವೆಂಬರ್ಲಿ ಅವ್ರು ಪಾಯಿಂಟ್ ಔಟ್ ಮಾಡ್ತಾರೆ, ನೋಡಿ ಸರ್, ಇದು ಒಂದು ಫ್ಯಾಮಿಲಿಗೆ ಶಿಫ್ಟ್ ಆಗಿ ಹೋಗ್ತಾ ಇದೆ, ರಾಜಕೀಯ ಇದ್ರೊಳಗೆ ಬೆರೆಸ್ತಾ ಇದೆ. ರಾಜಕೀಯ ಬಂದಾಗ, ಅದು ಫ್ಯಾಮಿಲಿ ಬಂದಾಗ ಕಷ್ಟ ಆಗುತ್ತೆ ಸೊಸೈಟಿ ನಡೆಸಕ್ಕೆ ಅಂದ್ಬಿಟ್ಟು ಈ ಇನ್ವಿಟೇಷನ್ ತೋರಿಸ್ತೀನಿ ನಮ್ಗೆ. ನೋಡಿ, ಒಂದೇ ಫ್ಯಾಮಿಲಿ ಜನ ಎಲ್ಲ ಪೂರ್ತಿ ಇನ್ವಿಟೇಷನ್ ಹೊರಡಿದ್ದಾರೆ ಅಂತ. ನಾನು ಅವತ್ತು ಫಸ್ಟ್ ಅವ್ರಿಗೆ ನಮ್ಮ ಚೀಫ್ ಮೆಂಟರ್ ಆಗಿ ಏನು ಅಧಿಕಾರದಲ್ಲಿ ಇದ್ರು ಜಯರಾಮ್ ಸರ್ ಅವ್ರಿಗೆ ಕ್ವಶನ್ ಕೇಳ್ತೀನಿ, ಸರ್ ಇದು ಒಂದು ಫ್ಯಾಮಿಲಿಗೆ ಆಗ್ತಾ ಇದೆ, ಅದು ಅಷ್ಟು ಚೆನ್ನಾಗಿರಲ್ಲ ಸರ್, ಬೇಡ. ಒಂದು ಉದ್ಯಮಕ್ಕೋಸ್ಕರ ಮಾಡಿದೀವಿ ನಾವು, ಬಿಜೆಪಿ ಬಹಳ ಸಹಾಯ ಮಾಡೋದಿಲ್ಲ, ಜೊತೆ ನಿಂತಿಲ್ಲ, ನೀವು ಅಧಿಕಾರದಲ್ಲಿ ಇದ್ದು ಜೊತೆ ನಿಂತಿಲ್ಲ, ಇದು ಬೇಡ ಅಂತ ಹೇಳ್ತೀನಿ. ಕಾರ್ಯಕ್ರಮ 39,000 ಬಂದ ಸಕ್ಸಸ್ ಆದ್ಮೇಲೆ ಅವರು ಕರೆದು, ನೀನು ಪ್ರೆಸಿಡೆಂಟ್ ಬೇಡ, ನಾನು ಚೀಫ್ ಮೆಂಟರ್ ಬೇಡ ಅಂತ ಹೇಳ್ತಾರೆ. ಆಗ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಸರ್ ಇದು ಕಾನ್ಸೆಪ್ಟೇ ಹೊಸದು, ಐಡಿಯಾ ಹೊಸದು, ನನ್ನ ತಲೆ ಒಳಗಡೆ ಇರೋದ್ರಿಂದ ಇದನ್ನ ಬೇರೆ ತಲೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ನಾನು ಆಗ್ಬೇಕಾದ್ರೂ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, 27 ರಿಂದ 28 ನಾನು 6 ವರ್ಷ ಆಗಿರ್ತೀನಿ, ಇದಕ್ಕೊಂದು ಬುನಾದಿ ಕೊಡ್ತೀನಿ, ಇದು 100 ರಿಂದ 500 ವರ್ಷದವರೆಗೂ ಇರುತ್ತೆ. ಯಾಕಂದ್ರೆ ಹೆಚ್ಚು ಕಮ್ಮಿ ಒಂದು 3,000-4,000 ಕೋಟಿ ವಹಿವಾಟ ಆಗಿದೆ ನಮ್ಮ ಮೆಂಬರ್ ಒಳಗಡೆ. ನಾವೇನು ಯಾರಿಗೇನು ಮಾಡಿಲ್ಲ, ನಾನು ಇವ್ರಿಗೆ ಪರಿಚಯ ಮಾಡ್ಕೊಟ್ಟೆ, ಅವ್ರಿಗೆ ನಾನು ಅವ್ರ ಪರಿಚಯ ಮಾಡ್ಕೊಟ್ಟೆ, ಒಟ್ಟಿಗೆ ಸಿಕ್ಕಿದ್ವಿ, ಆವಾಗ ಅವ್ರ ಬಿಸ್ನೆಸ್ ಬೆಳೀತು. ಇಂಥ ಒಳ್ಳೆ ಸಂಸ್ಥೆನ ನಾವು ಬೇಡ, ಬೇರೆಯವ್ರ ಕೈಲಿ ಮಾಡೋಕ್ಕಾಗಲ್ಲ. ಒಟ್ಟು 16 ಕಾನ್ಸೆಪ್ಟ್ ಅಲ್ಲಿ ಈಗ 6 ಕಾನ್ಸೆಪ್ಟ್ ಮಾತ್ರ ನಾವು ಮಾಡಿದೀವಿ ಸರ್. ಆ ಕಾನ್ಸೆಪ್ಟ್ ಐಡಿಯಾ ಸರ್ಕಲ್ ಮೀಟಿಂಗ್ ಅಂತ ಒಂದು, ಸೆಕ್ಟರ್ ಕೌನ್ಸಿಲ್ ಅಂತ ಇಡೀ ಇಂಡಿಯಾದಲ್ಲಿ ಸರ್ಕಲ್ ಸೊಸೈಟಿನಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ನಾವೆಲ್ಲರೂ ಕೂಡ ಇರ್ತಾ ಇದೀವಿ. ಈಗ ಇಲ್ಲೂ ಕೂಡ ಕೆಲವರು ಹೆಸರುಗಳನ್ನ ಹಾಕೊಂಡಿದ್ದಾರೆ ಬಿಟ್ರೆ ಅವರಿಗೆ ಮನಸ್ಸಿನಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ. ಅವ್ರಿಗೆ ಬಲವಂತವಾಗಿ ಅವ್ರ ಹತ್ರ ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ, ಅವರ ಹೆಸರುಗಳನ್ನ ಬಳಸ್ತಾ ಇದ್ದಾರೆ. ಅವರು ನೊಂದ್ಕೊಂಡು ನಮ್ಗಳ ಹತ್ರ ಹೇಳ್ಕೊಳ್ತಾ ಇದ್ದಾರೆ, ಸರ್ ಅವರು ಪ್ರೆಷರ್ ಹಾಕಿ ನಮ್ಮ ಹತ್ರ ಲೆಟರ್ ಸೈನ್ ಹಾಕ್ಸ್ತಾರೆ, ಪ್ರೆಷರ್ ಹಾಕಿ ನಮ್ಮ ಹತ್ರ ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಸೊ ಹಾಗಾಗಿ ನಮ್ಗೆ ವಿಧಿ ಇಲ್ಲ ಸರ್ ಅಂತ ಬಂದು ನಮ್ಮ ಹತ್ರ ನೋವುಗಳನ್ನ ತೋಡ್ಕೊಂತ ಇದ್ದಾರೆ. ನಮಗೆ ನೊಂದ್ಕೊಂತ ಇರೋದು ಏನ್ ವಿಚಾರ ಅಂತಂದ್ರೆ, ನಮ್ಮ ಸಮುದಾಯದವರು, ನಮ್ಮ ಸ್ನೇಹಿತರು, ನಾವು ಒಟ್ಟಾಗಿ 3-4 ವರ್ಷದಿಂದ ಕೆಲಸ ಮಾಡಿದಂತವ್ರು ಇವತ್ತು ಎಲ್ಲರೂ ಕೂಡ ನೋವಿನಲ್ಲಿ ನಮ್ಮ ಸಮುದಾಯಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ಕೋಬೇಕು ಅಂತ ಬಂದಂತವ್ರಿಗೆ ಇಂಥ ಒಂದು ಸ್ವಾರ್ಥಕ್ಕೋಸ್ಕರ ಎಲ್ಲರ ಮೇಲೆ ಒಂದು ಪ್ರೆಷರ್ನ ತಂದು ಎಲ್ಲ ಒಂದು ಸಮುದಾಯಕ್ಕೆ ಒಂದು ಕೆಟ್ಟ ಹೆಸರು ತರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶ ಏನಾಗಿತ್ತು ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಈ ಎಲ್ಲಾ ವಿಚಾರಗಳು ನಮ್ಮ ಸಮುದಾಯಕ್ಕೆ ದೇವರು ಅಂತಾನೆ ನಾವು ಕೇಳ್ಕೊಳ್ತಕ್ಕಂಥ ನಮ್ಮ ಸ್ವಾಮೀಜಿಯವರು ಕೂಡ ಈ ಗಮನಕ್ಕೆ ತಂದಿದ್ದೀವಿ. ನಾವು ಸ್ವಾಮೀಜಿ ಮೊದಲನೇ ವಿಶೇಷ ಆದ್ಯತೆಯಾಗಿ ಈ ಅನಧಿಕೃತ ವ್ಯಕ್ತಿಗಳನ್ನ ಕರೆದು ಈ ವಿಷಯನ ಸರಿಪಡಿಸಬೇಕು ಅಂತ ನಿಮ್ಮ ಮುಖೇನ ವಿನಂತಿ ಮಾಡ್ಕೊಂತೇನೆ. ನಾನು ಪಿಳ್ಳಪ್ಪ ಅಂತ ಹೇಳಿ
ನಿಮ್ಗೆಲ್ಲ ಗೊತ್ತಿರೋ ವಿಷಯ, ಇದೇ ವೇದಿಕೆಯಲ್ಲಿ ತುಂಬಾ ಸಹಕಾರ ಕೊಟ್ಟಿದ್ದೀರ ತಾವು. ಈ ವಿಷಯನ ದಯಮಾಡಿ ನಿಮ್ಮ ಮೂಲಕ ರಾಜಕುಂಡಾಗಿರ್ಬೋದು, ಪೂಜ್ಯ ಶ್ರೀಗಳಾಗಿರ್ಬೋದು, ತುರ್ತಾಗಿ ಅವ್ರನ್ನ ಕರೆದು ಅವ್ರಿಗೆ ಬುದ್ಧಿವಾದ ಹೇಳಿ ಈ ಸಂಸ್ಥೆ ನಮ್ಮ ನಂದೀಶ್ವರ ಮೂಲಕ ಇದನ್ನ ನಡೆಯೋದಕ್ಕೆ ಅನುವು ಮಾಡಿಕೊಡೋದು ನಿಮ್ಮ ಮೂಲಕ ವಿನಂತಿ ಮಾಡ್ತಾರೆ. ಅದನ್ನು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸೊ ನಮ್ದು ಒರಿಜಿನಲ್ ಏನಿದೆ ಅದನ್ನ ನಾವು ರಿಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದೇ ಉದ್ದೇಶ. ಸೊ ಹಂಗಾಗಿ ನಮ್ಗೆ ಯಾರ ಮೇಲೂ ದ್ವೇಷ ಏನಿಲ್ಲ. ಸೊ ಇದು ಕಾನೂನು ಏನು ಹೋರಾಟ ಮಾಡಬೇಕು ಅದನ್ನ ನಾವು ಹೋರಾಟ ಮಾಡ್ತೀವಿ. ಓಕೆ.